ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನನ್ನ ಈ ಸುದ್ದಿವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ತಮ್ಮ ಸಹಾಯದಿಂದ ನಾನು ಉಸಿರಾಡುತ್ತಿದ್ದೇನೆ ಮಾಧ್ಯಮ ಲೋಕದಲ್ಲಿ. ಕಳೆದ ಒಂದು ವಾರದಿಂದ ನನಗೆ ವಿಡಿಯೋ ಸುದ್ದಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೋ ಬೇಡ ಅನ್ನಿಸ್ತಾ ಇತ್ತು ಇನ್ನೊಂದು. ಆದರೆ ಈ ನಡುವೆ ಹಲವರು ನನಗೆ ಧೈರ್ಯ ತುಂಬಿದ್ರು, ಹಲವರು ಪ್ರೀತಿ ತುಂಬಿದ್ರು, ಹಲವರು ದೂರವಾಣಿ ಕರೆ ಮಾಡಿದ್ರು, ಕೆಲವರು ಮನೆ ಹತ್ರನೂ ಬಂದರು. ದಯವಿಟ್ಟು ನಿಲ್ಲಿಸಬೇಡಿ, ನಿಮ್ಮ ವಿಶ್ಲೇಷಣೆ ಬೇಕು, ನಿಮಗೆ ಯಾರೋ ಬೈತಾರೆ ಅನ್ನುವ ಕಾರಣಕ್ಕಾಗಿ ನೀವು ಮಾತನಾಡೋದನ್ನು ನಿಲ್ಲಿಸ್ಕೊಡೋದು, ಹೀಗೆ ಎಲ್ಲ ಕಡೆಯಿಂದ ನನಗೆ ಒತ್ತಡ ಬಂತು. ನೀವು ಮಾತನಾಡುವುದನ್ನು ಮಾತಾಡ್ತಾನೆ ಇರಿ, ಬೈಯುವವರು ಬೈತಾ ಇರಲಿ, ಅವರು ಎಕ್ಸ್ಪೋಸ್ ಆಗ್ತಾರೆ, ಮಾತಾಡಿ ಅಂದರು. ಸರಿ ಅಂತ ಮತ್ತೆ ಇವತ್ತು ಒಂದು ವಾರದ ನಂತರ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಸೊ ಇವತ್ತಿನ ಬಹಳ ಮುಖ್ಯವಾದ ವಿಚಾರ ಅಂದರೆ, ಹಲವು ವಿಚಾರಗಳಿವೆ, ಅದರ ಜೊತೆಗೆ ನಾನು ಇವತ್ತಿಗೆ ಮಾತನಾಡ್ತಾ ಇರೋದು ಅದು ಜಾತಿ ಗಣತಿಗೆ ಸಂಬಂಧಪಟ್ಟದ್ದು. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಹಾಗೆಯೇ ಅವರು ನಮಗೆ ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ರಾಜಕಾರಣ ಗೊತ್ತಿರಬೇಕು. ಮಹಾನ್ ಹಿಂದುಳಿದ ವರ್ಗದ ನಾಯಕ ಅವರು. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಬಂದವರು ಕರ್ಪೂರಿ ಠಾಕೂರ್. ಸೊ ಅವರ ಗರಡಿಯಲ್ಲಿ ಅವರ ಸಿದ್ಧಾಂತವನ್ನು ಮುಂದುವರಿಸುವ ಹಲವರಲ್ಲಿ, ಅದರಲ್ಲಿ ಜಾರ್ಜ್ ಫರ್ನಾಂಡಿಸ್ ಇದ್ದರು. ಜಾರ್ಜ್ ಮತ್ತು ನಿತೀಶ್ ಭಾಳ ಹತ್ತಿರ ಇದ್ದರು. ಕೆಲವು ಕಾಲದ ನಂತರ ಅವರ ನಡುವೆ ಒಡಕು ಉಂಟಾಯಿತು. ಹೀಗೆ ನೀವು ಉತ್ತರ ಭಾರತದಲ್ಲಿ ಹಲವು ನಾಯಕರುಗಳು ಕರ್ಪೂರಿ ಠಾಕೂರ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಬಂದವರು. ಅದರಲ್ಲಿ ನಿತೀಶ್ ಕುಮಾರ್ ಕೂಡ ಒಬ್ಬರು. ಅವರು ಈಗ ಬಿಹಾರದ ಬಹಳ ಮುಖ್ಯವಾಗಿ ಜಾತಿ ಜನಗಣತಿಯ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದೊಂದು ಮಾಸ್ಟರ್ ಸ್ಟ್ರೋಕ್ ಅಂತ ನನಗೆ ಅನಿಸುತ್ತೆ. ಅಂದರೆ ಭಾರತೀಯ ರಾಜಕಾರಣ ಕಮಂಡಲದ ರಾಜಕಾರಣದಿಂದ ಮತ್ತೆ ಮಂಡಲ ರಾಜಕಾರಣದತ್ತ ತಿರುಗ್ತಾ ಇದೆಯಾ ಅನ್ನೋದು ಭಾಳ ಪ್ರಶ್ನೆ. ತಮ್ಗೆ ಗೊತ್ತಿರ್ಬೋದು, ವಿ ಪಿ ಸಿಂಗ್ ಅವರು ಮಂಡಲ ಆಯೋಗದ ವರದಿಯನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ. ಕಮಂಡಲ ರಾಜಕಾರಣ ಮಂಡಲ ರಾಜಕಾರಣವನ್ನು ವಿರೋಧಿಸ್ತಾ ಬಂತು. ಅದು ಮಂಡಲ್ ವರ್ಸಸ್ ಕಮಂಡಲ್ ಅಂತ ಬದಲಾಯಿತು. ಅದರ ಮುಂದೆ ಏನೇನಾಯಿತು ಅನ್ನುವುದು ಇತಿಹಾಸ. ಆದರೆ ಈಗ ದೇಶದಲ್ಲಿ ಕಮಂಡಲ ರಾಜಕಾರಣ ಮಿಂಚುತ್ತಾ ಇದೆ. ಕಮಂಡಲ ರಾಜಕಾರಣ ದೇಶದಲ್ಲಿ ನರ್ತನ ಮಾಡ್ತಾ ಇದೆ. ಉಳಿದೆಲ್ಲ ವಿಚಾರಗಳನ್ನು ಮರೆಸಿ ಕಮಂಡಲ ಏನಿದೆ, ಕಮಂಡಲದ ಒಳಗಿನ ತೀರ್ಥವನ್ನು ಈ ದೇಶದ ಬಹುತೇಕ ಜನರಿಗೆ ಕೊಡಲಾಗಿದೆ. ಆ ತೀರ್ಥವನ್ನು ಕುಡಿದಂತಹ ಯಾರು ಹಿಂದುಳಿದ ವರ್ಗದವರು, ದಲಿತರು, ಯುವಕರು ಏನು ಮಾಡ್ತಿದ್ದಾರೆ ಅಂದರೆ, ಕಮಂಡಲ ಹಿಡಿದವರ ನರ್ತನಕ್ಕೆ ಇವರು ಬೆಂಬಲ ನೀಡ್ತಾ ಇವರು ನರ್ತಿಸ್ತಾ ಇದ್ದಾರೆ. ಸೊ ಇದು ಈ ದೇಶದ ರಾಜಕಾರಣ. ಯಾಕೆಂದರೆ ಯಾವತ್ತೂ ಕೂಡ ಈ ನಮ್ಮ ದೇಶದ ಈ ಶೋಷಿತ ಸಮಾಜದಲ್ಲಿ ಶೋಷಣೆಗೆ ಒಳಗಾದವರು ಎದ್ದು ನಿಂತರೆ ಆಗ ಕಮಂಡಲ ರಾಜಕಾರಣಕ್ಕೆ ಬಹುದೊಡ್ಡ ಪೆಟ್ಟು ಬೀಳುತ್ತೆ. ಯಾಕೆಂದರೆ ಈ ಹಿಂದೂ ರಾಜಕಾರಣ ವರ್ಸಸ್ ಹಿಂದುಳಿದ ವರ್ಗಗಳ ರಾಜಕಾರಣ ಅಂದರೆ, ಶೋಷಣೆಗೆ ಒಳಗಾದವರು ಎಚ್ಚರಗೊಂಡಾಗ ಕಮಂಡಲ ಹಿಡಿದ ಕೈಗಳು ನಡುಗೋದಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವ ಘೋಷಣೆ ಏನಿದೆ, ಆ ಘೋಷಣೆಗೆ ಪೆಟ್ಟು ಬೀಳುತ್ತೆ. ನಾವೆಲ್ಲ ಈ ಸಮಾಜದಲ್ಲಿ ಒಂದಾಗಿಲ್ಲ ಅನ್ನುವ ಅರಿವು ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮಂಡಲ್ ಆಯೋಗದ ವರದಿ ಬಂದಾಗ ಆದದ್ದು ಅದೇ. ಸೊ ಈಗ ಅಂತಹ ಒಂದು ಹೊಸ ವಾತಾವರಣ ಸೃಷ್ಟಿಯಾಗತ್ತಾ ಅನ್ನೋದು ನಮ್ಮದಿರುವ ಪ್ರಶ್ನೆ. ಯಾಕಂದರೆ ನಿತೀಶ್ ಕುಮಾರ್ ಅವರು ಯಾವಾಗ ಈ ಒಂದು ಜಾತಿ ಗಣತಿಯ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ರು, ಬಿಹಾರದಲ್ಲೇ ಹಿಂದುಳಿದ ವರ್ಗದವರ ಜನಸಂಖ್ಯೆ ಏನಿದೆ ಅದು ಪ್ರತಿಶತ 82ಕ್ಕಿಂತ ಹೆಚ್ಚಿದೆ ಅಂತ.
ಅಂದರೆ ಈ ಜಾತಿ ಗಣತಿ ಏನಿದೆ, ಈ ಜಾತಿ ಗಣತಿಯನ್ನು ಮೇಲ್ಜಾತಿಯವರು ವಿರೋಧ ಮಾಡ್ತಾನೆ ಇರ್ತಾರೆ. ಸೊ ಅವರಿಗೆ ಒಳಗಡೆ ಒಂದು ಆಂತರಿಕವಾದ ಭಯ ಉಂಟಾಗಿರುತ್ತೆ. ಯಾಕೆಂದರೆ ದಲಿತರು, ಹಿಂದುಳಿದ ವರ್ಗಗಳ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಗೊತ್ತಾದ ತಕ್ಷಣ ಒಂದು ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡುವಂಥದ್ದು, ಸಂಪನ್ಮೂಲಗಳಲ್ಲಿ ಹೆಚ್ಚಿನ ಪಾಲು ಕೊಡುವಂಥದ್ದು, ಹಾಗೆಯೇ ಬೇರೆ ಬೇರೆ ಯೋಜನೆಗಳನ್ನು ಮಾಡೋದು. ಇದು ಇವರಿಗೆ ಈ ಮೇಲ್ಜಾತಿಯ ಮನಸ್ಥಿತಿಯವರಿಗೆ ಇದರಿಂದ ಹೊಡ್ತಾ ಬರುತ್ತೆ. ಆದ್ದರಿಂದ ಮೇಲ್ಜಾತಿಯ ಜನ ಏನಿದ್ದಾರೆ ಅವರು ಈ ರೀತಿ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾರೆ. ಇದು ಈ ಮೇಲ್ಜಾತಿಯನ್ನು ಪ್ರತಿನಿಧಿಸುವಂಥವರಿಗೂ ಕೂಡ ಇದರ ಉರಿ ಈಗ ಪ್ರಾರಂಭ ಆಗಿದೆ. ಯಾವಾಗ ನಿತೀಶ್ ಕುಮಾರ್ ಅವರು ಈ ಒಂದು ಜಾತಿ ಗಣತಿ ಅಂಕಿಅಂಶವನ್ನು ಬಿಡುಗಡೆ ಮಾಡಿದ್ರು, ಇದರ ತಕ್ಷಣ ಭಯ ಉಂಟಾಗಿದ್ದು ಭಾರತೀಯ ಜನತಾ ಪಕ್ಷಕ್ಕೆ. ಯಾಕೆಂದರೆ ಅವರ ರಾಜಕಾರಣ ಏನು, ಹಿಂದುತ್ವ ರಾಜಕಾರಣಕ್ಕೆ ಇದು ಬಹುದೊಡ್ಡ ಪೆಟ್ಟು ಅನ್ನುವ ಅರಿವು ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ಗೃಹ ಸಚಿವರಿಗೆ, BJPಯವರಿಗೆ ಇದೆ. ಹಾಗಿದ್ದರೆ ಇಲೆಕ್ಷನ್ ಬರುವ ಸಂದರ್ಭದಲ್ಲಿ ಒಂದೊಮ್ಮೆ ಈ ಜಾತಿ ಗಣತಿಯ ವಿಚಾರ ಪ್ರಮುಖವಾದರೆ ಹಿಂದುತ್ವದ ರಾಜಕಾರಣಕ್ಕೆ ಪೆಟ್ಟು ಬೀಳುತ್ತೆ. ಆಗ ರಾಮನ ಹೆಸರು ಹೇಳಿ ಅವರು ಓಟು ತಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಸೊ ರಾಮನ ಹೆಸರನ್ನು ಹೇಳಿ ರಾಮನ ದೇವಸ್ಥಾನವನ್ನು ತೋರಿಸ್ತಾ ಹಿಂದುತ್ವದ ರಾಜಕಾರಣವನ್ನು ಮಾಡ್ತಾ ಇರುವುದು BJP. ಹಾಗೆಯೇ ಮುಸಲ್ಮಾನರನ್ನು ಅವರೇ ಈ ದೇಶಕ್ಕೆ ದೊಡ್ಡ ಥ್ರೆಟ್ ಅಂತ ಮುಸಲ್ಮಾನರನ್ನ ತೋರಿಸ್ತಾ ಹಿಂದೂಗಳನ್ನೆಲ್ಲರನ್ನೂ ಒಗ್ಗೂಡಿಸುವ ರಾಜಕಾರಣ BJP ಮಾಡ್ತಾರೆ. ಆ ಕಾರಣಕ್ಕೆ BJPಯನ್ನು ನಾವು ವಿರೋಧಿಸುವಂಥದ್ದು ತಾತ್ವಿಕವಾಗಿ. ಸೊ ಅದಕ್ಕೆ ಪೆಟ್ಟು ಬೀಳ್ತಾವೆ. ನೀವು ರಾಮನನ್ನು ತೋರಿಸಿಯೋ ಮುಸ್ಲಿಮರನ್ನು ತೋರಿಸಿಯೋ ಮತ ಪಡೆಯುವ ವಿಧಾನಕ್ಕೆ ಯಾವಾಗ ಪಟ್ಟು ಬೀಳುತ್ತೆ ಅಂದರೆ, ಈ ಸಮಾಜದಲ್ಲಿ ನಾವು ಶೋಷಣೆಗೆ ಒಳಗಾಗಿದ್ದೇವೆ, ನಮ್ಮ ಶೋಷಣೆಗೆ ನಾವೇ ಹಿಂದೂ ಧರ್ಮದಲ್ಲಿರುವ ವರ್ಣಾಶ್ರಮ ಧರ್ಮ ಏನಿದೆ ಅದೇ ಕಾರಣ ಹೊರತು ಮುಸ್ಲಿಮರಲ್ಲ ಅನ್ನುವ ಅರಿವು ಜನರಿಗೆ ಬರೋದು ಪ್ರಾರಂಭ ಆಗುತ್ತೆ. ಅದು BJPಗೆ ಬಹುದೊಡ್ಡ ಭಯವನ್ನು ಉಂಟು ಮಾಡಿದೆ ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕಾಗಿ ಪ್ರಧಾನಿಯವರು ಬೇರೆ ಬೇರೆ ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡುವಾಗ ಈ ವಿಚಾರವನ್ನು ಪ್ರಮುಖವಾಗಿ ಪ್ರಸ್ತಾಪಿಸ್ತಿದ್ದಾರೆ. ಒಂದು, ಈ ಈ ಜಾತಿ ಗಣತಿ ಮಾಡುವ ಮೂಲಕ ಅವರು ಏನೇನೋ ಮಾತಾಡ್ತಿದ್ದಾರೆ, ಮುಸ್ಲಿಮರ ಹಕ್ಕನ್ನು ಕಸಿದುಕೊಳ್ಳಲಾಗ್ತಿದೆ ಅನ್ನೋ ಒಂದು ವಾದವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಂಡಿಸ್ತಿದ್ದಾರೆ. ಯಾಕಂದರೆ ಮುಸ್ಲಿಮರ ಜನಸಂಖ್ಯೆ ಕಡಿಮೆ ಇದೆ ಅಂತ ಗೊತ್ತಾದ ತಕ್ಷಣ ಅವರಿಗೆ ಬರುವುದ ಲಾಭ ಎಲ್ಲ ಕೂಡ ನಿಂತು ಹೋಗುತ್ತೆ. ಇದಕ್ಕೆ ಮೊಸಳೆ ಕಣ್ಣೀರು ಅಂತಾರೆ. ನಮ್ಗೆ ಗೊತ್ತಲ್ವ ಮೊಸಳೆ ಕಥೆಗಳೆಲ್ಲ ಗೊತ್ತು. ಇದಕ್ಕೆ ಮೊಸಳೆ ಕಣ್ಣೀರು ಅನ್ನೋದು ನಮ್ಮಲ್ಲಿ ಮುಸ್ಲಿಮರ ಪರವಾಗಿ BJP ನಾಯಕರುಗಳು ಕಣ್ಣೀರು ಸುರಿಸ್ತಾರೆ ಅನ್ನೋದೇನೆ ಭಾಳ ಸ್ಪಷ್ಟವಾಗಿ ಇದು ಮೊಸಳೆ ಕಣ್ಣೀರು ಅಂತ. ಯಾಕಂದರೆ ಅವರ ಟಾರ್ಗೆಟ್ ಇರುವುದು ಅಲ್ಪಸಂಖ್ಯಾತರಿಂದ ಈ ದೇಶಕ್ಕೆ ಭಯ ಇದೆ ಅಂತ ಹೇಳ್ತಾ ಬಹುಸಂಖ್ಯಾತರನ್ನ ಒಗ್ಗಾಡಿಸೋ ರಾಜಕಾರಣ ಮಾಡ್ತಾ ಬಂದವರಿಗೆ ಈ ಬಹುಸಂಖ್ಯಾತರಲ್ಲಿ ಈ ಜಾತಿವಾರು ಒಡೆದೋಗ್ಬಿಟ್ರೆ ಅದಕ್ಕೆ ಜಾತಿ ರಾಜಕಾರಣ ಅಂತ ನೋಡಿ, ನೋ ಇಶ್ಯೂ ಅಬೌಟ್ ದ್ಯಾಟ್. ಯಾವತ್ತೂ ಕೂಡ ಜಾತಿ ರಾಜಕಾರಣ ವರ್ಸಸ್ ಹಿಂದುತ್ವದ ಏಕತೆಯ ರಾಜಕಾರಣ. ಅಂದರೆ ಹಿಂದುತ್ವ ಅಂತ ಹೇಳ್ತಾ ಈ ದೇಶದಲ್ಲಿ ಜಾತಿಯ ಹೆಸರಿನಲ್ಲಿ ಏನೇನೋ ಅನ್ಯಾಯ ನಡೀತಾ ಇದೆಯೋ ಅದನ್ನು ಮುಚ್ಚಿ ಹಾಕುವಂಥದ್ದು. ಅದನ್ನು ಮುಚ್ಚಿ ಹಾಕ್ತಾ ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಮೋಸ ಮಾಡೋದು. ಆದರೆ ದುರಂತ ಈ ದೇಶದ್ದು ಅಂದರೆ ದಲಿತರು ಮತ್ತು ಹಿಂದುಳಿದ ವರ್ಗಗಳು ಶಾಲಾಕ್ಬಿಟ್ಟಿದ್ದಾರೆ. ಅವರು ಹಿಂದುತ್ವದ ಬಗ್ಗೆ ಮಾತನಾಡ್ತಿದ್ದಾರೆ. ಅವರು ಸಂಸ್ಕೃತ ಶ್ಲೋಕಗಳನ್ನು ಕಲಿತು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅವರು ಸದಾ ವತ್ಸಲೆ ಅಂತ ಮಾತಾಡ್ತಿದ್ದಾರೆ. ಮೂರ್ಖರು. ಅವರಿಗೆ ಕನಿಷ್ಠ ನಮ್ಮ ವಿರುದ್ಧ ಇರೋದು ಕಂಡ್ರಿ ಇದು. ಸೊ ರಾಮನ ಬಗ್ಗೆ ನಾವು ಮಾತನಾಡುವಾಗ ಶಂಭುಕನ ಬಗ್ಗೆ ಕೂಡ ಮಾತನಾಡಬೇಕು ಅನ್ನೋ ಅರಿವು ದಲಿತರಿಗೆ ಬರೆದಿದ್ದರೆ, ಹಿಂದುಳಿದ ವರ್ಗದವರಿಗೆ ಬರೆದಿದ್ದರೆ ಅಪಾಯಕಾರಿ. ಅದು ಈಗಿಲ್ಲ. ಅಂದರೆ ಈ ದೇಶದ ಜಾತಿ ವ್ಯವಸ್ಥೆ ಮತ್ತು ಮನುವಾದ ಮಾಡಿರುವ ದ್ರೋಹ ಇದೆಯಲ್ಲ ದೇಶಕ್ಕೆ, ಅದನ್ನು ಮುಚ್ಚಿ ಹಾಕುವುದಕ್ಕೆ ಹಿಂದೂಗಳೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಮ್ಮ ವಿರೋಧಿಗಳು ಮುಸ್ಲಿಮರು, ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್. ಈ ವಾದವನ್ನು ಮಂಡಿಸ್ತಾ ಬಂದಂಥದ್ದೇನಿದೆ, ಈ ವಾದವೇ ರಾಜಕೀಯ ಕಾರಣದಿಂದ ಇದಿರುವಂಥದ್ದು, ಇದು ಧಾರ್ಮಿಕ ಕಾರಣ ಅಲ್ಲ ಅನ್ನುವ ಅರಿವು ಹಿಂದುಳಿದ ವರ್ಗದವರಿಗೆ ಬರಬೇಕು, ದಲಿತರಿಗೆ ಬರಬೇಕು. ದುರದೃಷ್ಟ ಬರ್ತಾ ಇಲ್ಲ.
ಯಾಕೆಂದರೆ ಅವರಲ್ಲಿ ಒಂದು ಭ್ರಮೆಯನ್ನು ಸೃಷ್ಟಿಸಲಾಗಿದೆ. ಆ ಭ್ರಮೆಯನ್ನು ಜಾತಿ ಗಣತಿ ತೋಡಾಕತ್ತ ಒಡೆದಾಕತ್ತ ಅದನ್ನು. ಇದು ಭಾಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನೀವು ಜನಗಣತಿ ಮಾಡಿದ ತಕ್ಷಣ ಈ ದೇಶದಲ್ಲಿ ದಲಿತರ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ, ಹಿಂದುಳಿದ ವರ್ಗದವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆಗ ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಅವರವರ ಪಾಲನ್ನು ಕೊಡಬೇಕಾಗತ್ತೆ. ಆವಾಗ ಇದರಿಂದಾಗಿ ಮೇಲ್ಜಾತಿಗಳಲ್ಲಿ ಭಯ ಪ್ರಾರಂಭ ಆಗಿದೆ. ಸೊ ಈ ಮೇಲ್ಜಾತಿಗಳ ಭಯ ಬೇರೆ ಬೇರೆ ರೂಪದಲ್ಲಿ ಬಂದಿದೆ ಅಂತ ನನಗನ್ಸುತ್ತೆ. ಅದಕ್ಕೆ ಕರ್ನಾಟಕದ ಮಟ್ಟಿಗೆ ಮಾತನಾಡೋದಾದರೆ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆ, ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅಂತ. ಅಧಿಕಾರಿಗಳ ಮಟ್ಟದಲ್ಲಿ ಲಿಂಗಾಯತರು ಎಂಥ ಸ್ಥಿತಿ ಬಂತು ಈ ದೇಶದಲ್ಲಿ. ಈ ದೇಶದಲ್ಲಿ ಬ್ರಾಹ್ಮಣರು ಬಿಟ್ಟರೆ ಲಿಂಗಾಯತರೇ ಹೆಚ್ಚು ಲಾಭ ಪಡೆದವರು, ನಂತರ ಒಕ್ಕಲಿಗರು. ರಾಜಕೀಯ ಸ್ಥಾನಮಾನದಲ್ಲಿ, ಅಧಿಕಾರದಲ್ಲಿ, ಸಂಪನ್ಮೂಲಗಳ ಹಂಚಿಕೆಯಲ್ಲಿ, ಅಧಿಕಾರ ಹಂಚಿಕೆಯಲ್ಲಿ ಎಲ್ಲ ಸಂದರ್ಭದಲ್ಲಿ ಎಲ್ಲೂ ಕೂಡ ಲಿಂಗಾಯತರಿಗೆ ಅನ್ಯಾಯ ಆಗಿಲ್ಲ. ವೀರೇಂದ್ರ ಪಾಟೀಲ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕಾಂಗ್ರೆಸ್ ಎತ್ತಾಗಿತ್ತು ಅನ್ಯಾಯ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಆದರೆ ಎಲ್ಲ ಅಧಿಕಾರಿಗಳಿಗೆ ಅಂಕಿಅಂಶ ಕೂಡ ಒಂದು ಪತ್ರಿಕೆಯಲ್ಲಿ ಬಂದಿದ್ದು ನೋಡಿದೆ ನಾನು. ಸೊ ಯಾರಿಗೆ ಎಷ್ಟೆಷ್ಟು ಅಧಿಕಾರಿಗಳು IAS IPS ಎಲ್ಲಿದ್ದಾರೆ ಅಂತ ಎಲ್ಲೂ ಲಿಂಗಾಯತರಿಗೆ ಅನ್ಯಾಯ ಆದಂತೆ ಕಾಣೋದಿಲ್ಲ. ಆದರೆ ಈ ಲಿಂಗಾಯತ ರಾಜಕಾರಣವನ್ನು ಪ್ರಾರಂಭಿಸುವುದೇನಿದೆ, ಇದರಿಂದ ಬೇರೆಯವರು ಯಾರೋ ಇದ್ದಾರೆ. ಅದು ಬಹುಮಟ್ಟಿಗೆ ಜಾತಿ ಗಣತಿಯ ವರದಿ ಬಂದುಬಿಡುತ್ತೆ ಅನ್ನುವ ಭಯ ಇದೆಯಲ್ಲ, ಅದರಿಂದ ಮೇಲ್ಜಾತಿಗಳ ಮನಸ್ಥಿತಿ ಏನಿದೆ ಅದರಿಂದ ಪ್ರೇರಿತ ಆಗಿರಬಹುದು ಅಂತ ಐ ಥಿಂಕ್ ಸೊ. ಸೊ ಈ ಜಾತಿ ಗಣತಿ ಏನಿದೆ ಅದರ ವಿರುದ್ಧ ಮೇಲ್ಜಾತಿಯವರಿದ್ದಾರೆ. ಆದರೆ ದಲಿತರು ಮತ್ತು ಯಾರು ಇವರಿದ್ದಾರೆ ಹಿಂದುಳಿದ ವರ್ಗ, ಅವರು ಒಗ್ಗಟ್ಟೆ ಆಗಿಲ್ಲ. ಅವರು ರಾಮ ಜಪ ಮಾಡ್ತಾ ತಮ್ಮ ತಲೆಯ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕತ್ತಿದ್ದಾರೆ. ಈ ಚಪ್ಪಡಿ ಕಲ್ಲನ್ನು ಹಾಕ್ಕೊಂಡ್ರೆ ದಲಿತರನ್ನಾಗಲಿ ಹಿಂದುಳಿದ ವರ್ಗದವರನ್ನಾಗಲಿ ಬೇರೆಯವರು ಯಾರು ರಕ್ಷಣೆ ಮಾಡೋಕ್ಕೆ ಸಾಧ್ಯ. ದೇ ಶುಡ್ ಅಂಡರ್ಸ್ಟ್ಯಾಂಡ್. ನಮ್ಮ ಪರವಾಗಿರುವವರು ಯಾರು, ನಮ್ಮ ವಿರೋಧವಾಗಿರುವವರು ಯಾರು ಅನ್ನೋದು ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಅರ್ಥ ಆಗದಿದ್ದರೆ ಇನ್ನು 1000 ವರ್ಷಗಳ ಕಾಲ ಅವರು ಇದೇ ರೀತಿ ಬಿದ್ದಿರಬೇಕು. ಯಾರೂ ರಕ್ಷಣೆ ಮಾಡೋಕ್ಕೆ ಅವರಿಗೆ ಅರಿವು ಬರಬೇಕು. ಸೊ ಈ ಒಂದು ಒಟ್ಟಾರೆಯಾಗಿ ನಾನು ಹೇಳೋದು, ಈ ಜಾತಿ ಗಣತಿ ಕರ್ನಾಟಕದಲ್ಲಿ ನವೆಂಬರ್ 10 ಬಿಡುಗಡೆ ಮಾಡ್ತೀನಿ ಅಂತ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ. ಸೊ ಅದು ಕಾಂತರಾಜ್ ಅವರ ವರದಿ, ನಾವು ಯಾವುದೇ ಮಾರ್ಪಾಡು ಮಾಡಲ್ಲ, ಹಾಗೆ ಬಿಡುಗಡೆ ಗುಡ್ ಬರಬೇಕು. ಅದು ಜನರ ಮುಂದೆ ಬಹಳ ಮುಖ್ಯವಾದ್ದು, ಜನರ ಮುಂದೆ ಈ ವರದಿ ಬಿಡುಗಡೆ ಆಗಬೇಕು. ಸೊ ಇದರ ವಿರುದ್ಧ ಹಿಂದುತ್ವದ ರಾಜಕಾರಣಗಳು ನಡೆಸುವ ಒಂದು ಕುತಂತ್ರ ಏನಿದೆ, ಆ ಕುತಂತ್ರವನ್ನು ಬಯಲಿಗೆಳಿಬೇಕಾಗಿದೆ. ಆದ್ದರಿಂದ ಹಿಂದುಳಿದ ವರ್ಗದವರು ಮತ್ತು ದಲಿತರು ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಸವರು ಕೂಡ ಒಕ್ಕೊರಲಿಂದ ಹೇಳಬೇಕು, ಹಿಂದುಳಿದ ವರ್ಗಗಳ ಆಯೋಗದ ವರದಿ ಹೊರಗಡೆ ಬರಲಿ, ಅದರೇನೋ ತಪ್ಪು ಇದ್ದರೆ ಸರಿ ಇಲ್ಲದಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಬೋದು. ಅದರ ಮೂಲಕ ಸಂಪನ್ಮೂಲಗಳ ಹಂಚಿಕೆ ಆಗಬೇಕು ಅಂತ. ಸೊ ಹಿಂದುತ್ವದ ರಾಜಕಾರಣವನ್ನು ಬಗ್ಗು ಬಡಿಯುವುದಕ್ಕೆ ಈಗ ತಕ್ಷಣ ಬೇಕಾಗಿದೆ ಜಾತಿ ಗಣತಿಯ ವಿಚಾರ. ಸಮಾಜ ಚರ್ಚೆ ಮಾಡಬೇಕು. ಎಲ್ಲ ರಾಜ್ಯಗಳಲ್ಲೂ ಜಾತಿ ಗಣತಿ ಏನಿದೆ ಅದು ನಡಿಬೇಕು. ಈ ಸಮಾಜದಲ್ಲಿ ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ಗೊತ್ತಿರಬೇಕು, ಯಾರಿಗೆ ಎಷ್ಟು ಪಾಲು ಸಲ್ಲಬೇಕು ಆ ಪಾಲು ಸಲ್ಲಬೇಕು. ಸೊ ಆದ್ದರಿಂದ ಇದು ಜಾತಿ ಜನಗಣತಿ ಅನ್ನೋದು ಜಾತಿ ರಾಜಕಾರಣಕ್ಕೆ ಕಾರಣ ಆಗುತ್ತೆ ಅನ್ನಲಿ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ. ಸೊ ಹಿಂದುತ್ವದ ರಾಜಕಾರಣವನ್ನು ಈ ಒಂದು ಜಾತಿ ರಾಜಕಾರಣ ಏನಿದೆ ಅಥವಾ ಜಾತಿ ಗಣತಿ ಏನಿದೆ ಅದು ಹಿಮ್ಮೆಟ್ಟಿಸುತ್ತೆ. ಅದಕ್ಕೆ ಎಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನ್ನ ಉಸಿರು, ನನ್ನ ರಕ್ಷಣೆ, ನನ್ನನ್ನು ಬದುಕಿಸುತ್ತಿರುವವರು ತಾವು. ತಮಗೆ ಹಾಗಾಗಿ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.